ನಮಸ್ತೆ, ನಾನು ಶಶಾಂಕ್ ಅಂತ ಫಿಸಿಯೋಥೆರಪಿಸ್ಟ್. ಇಲ್ಲಿ ಸ್ಪಿರಿಚುವಲ್ ಲೈಫ್ ಸ್ಕೂಲಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಇವಾಗ ತಕ್ಷ ಅವ್ರ ಪೇರೆಂಟ್ಸ್ಗೆ ಮನೇಲಿ ಹೇಗೆ ಎಕ್ಸಸೈಸ್ ಮಾಡಿಸ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಜಾಯಿಂಟ್ನ ಇಟ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ಟೈಟಾಗಿ ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸ್ 5 or 10 ಮಾಡ್ಬೋದು. 10 ಕೌಂಟ್ಸಾ? ದೆನ್ ಸೇಮ್ ನೀ ಲಾಕ್ ಮಾಡಿಬಿಟ್ಟು ಟುವರ್ಡ್ಸ್ ಅವ್ರ ಕಡೆ ಪುಷ್ ಮಾಡಬೇಕು. ಇದು ಅಷ್ಟೇ 10. ದೆನ್ ಸೇಮ್ ಕಾಲು ಸ್ಟ್ರೈಟ್ ಹಿಂಗೆ ಇಟ್ಕೊಳ್ಬೇಕು. ಓಕೆ. ಈ ಹೆಬ್ಬೆಟ್ಟು ಬ್ಯಾಕ್ ಸೈಡ್ ಇಟ್ಕೊಂಡು ಪುಷ್ ಮಾಡಬೇಕು. ಸೊ ಇದು 10. ದೆನ್ ಕ್ಲಾಕ್ ವೈಸ್ ಸೇಮ್ ಆ್ಯಂಟಿ ಕ್ಲಾಕ್ ವೈಸು. ದೆನ್ ಒಂದು ಕಾಲ ಮೇಲೆ ಅವ್ರ ಪಾದ ಇಟ್ಬಿಟ್ಟು ಹಿಂಗೆ ಸಪೋರ್ಟ್ ಮಾಡಿ ಲಿಫ್ಟ್ ಮಾಡಬೇಕು. ಇದು ಸ್ಟ್ರೈಟ್ ಇರಬೇಕು. ಇದು ಅಷ್ಟೇ ಒಂದು 10. ದೆನ್ ಸೇಮ್ ಅವ್ರನ್ನ ಸ್ವಲ್ಪ ಹತ್ರ ತಗೊಂಡು ಇವಾಗ ಇಲ್ಲಿ ನೀ ಹತ್ರ ಲಾಕ್ ಮಾಡಿ ಫಿಂಗರ್ಸ್ ಹತ್ರ ಇಟ್ಕೊಂಡು ಜಸ್ಟ್ ಪುಷ್ ಕೊಡ್ಬೇಕು ಅಷ್ಟೇ. ನಿಧಾನಕ್ಕೆ ಅವ್ರಿಗೆ ಸ್ವಲ್ಪ ಪೈನ್ ಅನ್ಸುತ್ತೆ, ನಿಧಾನಕ್ಕೆ ಮಾಡಬೇಕು. ದೆನ್ ಸೇಮ್ ಈ ಥರ ಇಟ್ಕೊಂಡು ಕಾಲು ಸ್ವಲ್ಪ ಸ್ಟ್ರೈಟ್ ಇಟ್ಕೊಳ್ಬೇಕು. ಹಿಂಗೆ ಲಾಕ್ ಮಾಡಿಕೊಂಡು ಇದು ಮಾಡೋದ್ರಿಂದ ಅವರು ಅಂದರೆ ಕಾಲು ವಜ್ರಾಸನ ಥರ ಕೂತ್ಕೊಳ್ತಾರಲ್ವ, ಓಕೆ, ಅದು ಅವಾಯ್ಡ್ ಆಗುತ್ತೆ. ಅದು ಆಗ್ತೀರನಾ? ಅದು ಕಮ್ಮಿ ಆಗಿದೆ. ಎಕ್ಸಸೈಸ್ ಬಂದು ಈ ಎಲ್ಲ ಎಕ್ಸಸೈಸ್ ಬಂದು ಸ್ಟ್ರೆಚಿಂಗ್ ನಾವು ಮಾಡ್ತೀವಿ, ಬಟ್ ಸ್ಟ್ರೆಂಥನಿಂಗು ಆಗುತ್ತೆ. ಹೇಗೆ ಅಂದರೆ ನಾವು ಸ್ಟ್ರೆಚ್ ಮಾಡಬೇಕಾದ್ರೆ ಅವರು ಅದನ್ನ ಅಪೋಸ್ ಮಾಡ್ತಾರೆ, ಅದು ರೆಸಿಸ್ಟೆಡ್ ಮೂಮೆಂಟ್ ಆಗುತ್ತೆ. ಈಗ ಆಪೋಸಿಟ್ ಮೂಮೆಂಟ್ ಬಂದಾಗ ಅದು ರೆಸಿಸ್ಟ್ ಆಗುತ್ತೆ. ಸೊ ಅವಾಗ ಅವ್ರಿಗೆ ಮಸಲ್ ಸ್ಟ್ರೆಂತು ಆಗುತ್ತೆ ಪ್ಲಸ್ ಸ್ಟ್ರೆಚ್ಚು ಆಗುತ್ತೆ. ಸೊ ಅವ್ರಿಗೆ ಮೂಮೆಂಟ್ ಚೆನ್ನಾಗಿ ಗೊತ್ತಾಗುತ್ತೆ, ಕೋಆರ್ಡಿನೇಷನ್ ಎಲ್ಲ ಬರುತ್ತೆ. You wear your feelings on your sleeve.